ಇಂದಿನಿಂದ ಡಿಕೆಶಿ ಸರ್ಕಾರ ನಡೀತಾ ಇದ್ದು ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಲೆಕ್ಕ ಆಯ್ತು. ಆದ್ರೆ ಇನ್ನು ಮುಂದೆ ಡಿಕೆಯ ಹೊಸ ಲೆಕ್ಕ ನನಸಾಗ್ತಾ ಇದೆ. ಕನಕಪುರ ಬಂಡೆಯ ದಶಕಗಳ ಕನಸು ಬೆಟ್ಟದಷ್ಟು ಸವಾಲುಗಳನ್ನ ಮೆಟ್ಟಿ ಸಿಎಂ ಪಟ್ಟಕ್ಕೇರ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದ್ದು ಸಂಜೆ 4:05 ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಫಲಿಸ್ತಾ ಇದೆ ಸಿಎಂ ಪಟ್ಟದ ಮಹಾಯಜ್ಞದ ಹೋರಾಟ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಡಿಕೆ ಶಿವಕುಮಾರ್ ಸುತ್ತದಂತಹ ಟೆಂಪಲ್ಗಳೆಲ್ಲ ಈಗಾಗಲೇ ಸಾಕಷ್ಟು ಟೆಂಪಲ್ ರನ್ ಕೂಡ ಇಟ್ಟುಕೊಂಡಿದ್ರು. ಹಲವು ದೇವರುಗಳಲ್ಲಿ ಬೇಡಿಕೆಗಳನ್ನು ಕೂಡ ಇಟ್ಟುಕೊಂಡಿದ್ರು. ಸತತ ಪರಿಶ್ರಮ ಇದೆಲ್ಲದರ ಫಲವಾಗಿ ಇಂದು ಅಧಿಕಾರದ ಗದ್ದುಗೆಗೇರ್ತಿದ್ದಾರೆ. ತಡರಾತ್ರಿ ಅಜ್ಜಿಯನ್ನ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡ್ಕೊಂಡ್ರು. ಪತ್ನಿ ಸಮೇತರಾಗಿ ತೆರಳಿದ್ರು. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಿಯನ್ನ ಶಾಖಾಮಠ ತಡರಾತ್ರಿ 2 ಗಂಟೆಗೂ ಹೆಚ್ಚು ಕಾಲ ಅಜ್ಜಿಯರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ 11:40ರಿಂದ ಮಧ್ಯರಾತ್ರಿ 2 ಗಂಟೆ ತನಕ ಅವರೊಟ್ಟಿಗೆ ಕುಳಿತು ಚರ್ಚೆಯನ್ನು ಮಾಡಿದ್ದು ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅಜ್ಜಿಯನ್ನ ಮಠದಲ್ಲಿಯೇ ಡಿಕೆಶಿ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ದೆಹಲಿಯಿಂದ ಆಗಮಿಸಿದ ಕೂಡಲೇ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟರು. ಪ್ರಮಾಣ ವಚನ ಕುರಿತಂತೆ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಗೆ ತೆರಳೋಕೆ ಮುಂಚೆಯೂ ಕೂಡ ಅಜ್ಜಿಯನ್ನ ಮಠಕ್ಕೆ ತೆರಳಿ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಿ ಆಶೀರ್ವಾದವನ್ನು ಪಡ್ಕೊಂಡು ನಂತರ ದೆಹಲಿಗೆ ತೆರಳಿದ್ರು. ದೆಹಲಿನಲ್ಲಿ ಒಂದು ಫೈನಲ್ ಆಯಿತು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು. ಅಲ್ಲಿಂದ ವಾಪಸ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ಮತ್ತೆ ಅಜ್ಜಿಯನ್ನ ದರ್ಶನವನ್ನು ಪಡ್ಕೊಂಡು 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಪತ್ನಿ ಸಮೇತರಾಗಿ ಅಲ್ಲಿ ತೆರಳಿ ವಿಶೇಷ ಪೂಜೆಯನ್ನು ಕೂಡ ಸಂಕಲ್ಪಗಳನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆವರೆಗೂ ಅಜ್ಜಿಯನ್ನರ ಸಾನ್ನಿಧ್ಯದಲ್ಲೇ ಇದ್ರು ಡಿಕೆ ಶಿವಕುಮಾರ್. ಇಂದು ಸಂಜೆ 4:05 ಸರಿಸುಮಾರಿಗೆ ಲೋಕಭವನದಲ್ಲಿ ಅಧಿಕಾರದ ಗದ್ದುಗೆಗೇರ್ತಿದ್ದಾರೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಹುದ್ದೆಗೇರ್ತಾ ಇರೋದ್ರಿಂದಾಗಿ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಆಗಿದೆ. ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ. ನಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗರಬಾವಿನಲ್ಲಿರುವಂತಹ ಅಜ್ಜಿಯರ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ ತೆರಳಿದಂತಹ ದೃಶ್ಯಗಳಿದು. ಪತ್ನಿ ಸಮೇತರಾಗಿ ತೆರಳಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅಲ್ಲೇ ಇದ್ದು ಅಜ್ಜಿಯನವರ ಮಾರ್ಗದರ್ಶನವನ್ನ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪ್ರಸನ್ನ ಹಾಗೂ ಸುನಿಲ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಸನ್ನ ಬಳಿ ಮಾಹಿತಿನ ಪಡ್ಕೊಳ್ಳೋಣ. ಪ್ರಸನ್ನ, ಇವತ್ತು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಆಗ್ತಾ ಇದೆ. ಈಗಾಗಲೇ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿರ್ಬೋದು. ಯಾವ ರೀತಿ ಸಿದ್ಧತೆಗಳಾಗಿದೆ? ಜೊತೆಗೆ ಡಿಕೆ ಶಿವಕುಮಾರ್ ಜೊತೆಗೆ ಅಧಿಕಾರ ಸ್ವೀಕಾರ ಮಾಡ್ತಾ ಇರೋರು ಯಾರು? ಈ ಲಿಸ್ಟ್ ಏನಾದ್ರೂ ಬಿಡುಗಡೆ ಆಗಿದೆಯಾ? ಶಕುಂತಲಾ, ಇವತ್ತು ಬಹಳ ದಿನಗಳಿಂದ ಕನಸು ಕಟ್ಟಿಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಪಟ್ಟಕ್ಕೆ ಏರ್ತಾ ಇದ್ದಾರೆ. ಇನ್ನು ಉಳಿದಂತಹ ಸಚಿವರು ಯಾರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 10ರಿಂದ 15 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಬಹಳಷ್ಟು ಕಸರತ್ತನ್ನ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿಯ ತನಕವೂ ಕೂಡ ದೆಹಲಿಯಲ್ಲಿ ಸುದೀರ್ಘವಾದಂತಹ ಚರ್ಚೆಗಳಾಗಿದ್ದಾವೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 9 ಮಂದಿಯ ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿತ್ತು. ಅದಾದ ಬಳಿಕವೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುವಂತಹ ಕಸರತ್ತು ಜೋರಾಗಿ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ 3 ನಾಯಕರು ಕೂಡ ಮತ್ತೊಂದು ಸುತ್ತಿನ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟಿದ್ದಂತಹ ಪಟ್ಟಿಯನ್ನ ಆಲ್ಮೋಸ್ಟ್ ಕ್ಲಿಯರ್ ಮಾಡಲಾಗಿದೆ. ಜೊತೆಗೆ ಇನ್ನಷ್ಟು ಹಿರಿಯರನ್ನು ಕೂಡ ಆ ಪಟ್ಟಿಯಲ್ಲಿ ಸೇರ್ಪಡೆಯನ್ನ ಮಾಡಿಕೊಂಡಿರುವಂತರ ಬಗ್ಗೆ ಹೈಕಮಾಂಡ್ ನಾಯಕರು ತಡರಾತ್ರಿಯ ತನಕವೂ ಕೂಡ ರಾಜ್ಯ ನಾಯಕರಿಗೆ ಮಾಹಿತಿಯನ್ನ ರವಾನೆಯನ್ನ ಮಾಡಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ಪಟ್ಟಿ ಪ್ರಕಟಗೊಂಡಿಲ್ಲ. ಬಹುತೇಕ ರಾಜಭವನಕ್ಕೆ ಇವತ್ತು ಬೆಳಗ್ಗೆ 9 ಗಂಟೆಯ ನಂತರ ಪಟ್ಟಿ ರವಾನೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೂ ಕೂಡ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರಿಗೆ ಅಧಿಕೃತವಾಗಿ ಎಐಸಿಸಿಯ ಕಚೇರಿಯಿಂದಲೂ ಕೂಡ ಕರೆ ಬಂದಿಲ್ಲ. ಆದರೆ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು ತಾವು ಮೊದಲ ಪಟ್ಟಿಯಲ್ಲಿಯೇ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ 9ರಿಂದ 10 ಮಂದಿ ಮಾತ್ರ ಮೊದಲು ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಪಟ್ಟಿ ಇನ್ನೂ ಉದ್ದ ಆಗ್ತಾನೆ ಇದೆ. ಅಂದ್ರೆ ಕೆಲವೊಂದಿಷ್ಟು ಮಂದಿ ತಮ್ಮ ಲಾಬಿಯನ್ನ, ತಮ್ಮ ಒತ್ತಡವನ್ನ ಹೈಕಮಾಂಡ್ ನಾಯಕರ ಮೇಲೆ ಹಾಕಿ ಮೊದಲ ಪಟ್ಟಿಯಲ್ಲಿಯೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಪ್ರಯತ್ನವನ್ನ ಮುಂದುವರಿಸಿದಂತ ಹಿನ್ನೆಲೆಯಲ್ಲಿ ಇದೀಗ 14ರಿಂದ 15 ಮಂದಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಉಪಮುಖ್ಯಮಂತ್ರಿಯ ನೇಮಕದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ನಿನ್ನೆ ಒತ್ತಡಗಳು ಸೃಷ್ಟಿಯಾಗಿದ್ದಾವೆ.
ಪರಮೇಶ್ವರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಬಲವಾದಂತ ಪಟ್ಟನ್ನ ಹಿಡಿದು ಕೂತಿದ್ರು. ಪರಮೇಶ್ವರ್ ಅವರ ವಿಚಾರದಲ್ಲಿ ಒಂದು ಅಂತಿಮ ತೀರ್ಮಾನ ನಿನ್ನೆ ತಡರಾತ್ರಿಯ ತನಕವೂ ಕೂಡ ಆಗಿಲ್ಲ. ಬಹುತೇಕ ಪರಮೇಶ್ವರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದು ಸುತ್ತಿನ ಚರ್ಚೆಯನ್ನಂತೂ ನಡೆಸಿದೆ. ಅವರಿಗೆ ಇವತ್ತು ಅಧಿಕೃತವಾಗಿ ಆ ಬಗ್ಗೆ ಮಾಹಿತಿ ರವಾನೆ ಆಗುವಂತ ಸಾಧ್ಯತೆಗಳಿದಾವೆ. ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು ಅಂದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಿನ್ನೆ ಸಂಜೆ ತನಕ ನಡೆದಂತ ಮಾತುಕತೆಯ ಪ್ರಕಾರ ಯಾವುದೇ ರೀತಿಯ ಉಪಮುಖ್ಯಮಂತ್ರಿ ಸ್ಥಾನದ ನೇಮಕ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಒಮ್ಮತದ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ತಮ್ಮ ಗ್ರೀನ್ ಸಿಗ್ನಲ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ನೀಡಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ತನಕವೂ ಕೂಡ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗೇನಾದ್ರೂ ಡಿ.ಸಿ.ಎಂ ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ ಆದ್ರೆ ಅದು ಕೇವಲ ಒಂದು ಹುದ್ದೆ ಮಾತ್ರ ಸೃಷ್ಟಿಯಾಗುವಂತದ್ದಿದೆ. ಅದು ಪರಮೇಶ್ವರ್ ಅವರ ಪಾಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಇನ್ನುಳಿದಂತೆ ಮುನಿಯಪ್ಪ ಮತ್ತು ರೂಪಕಲಾ ಶಶಿಧರ್ ಇಬ್ಬರಲ್ಲಿ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತಹ ಚರ್ಚೆಗಳು ನಡೆದಿದ್ದಾವೆ. ಈ ಎಲ್ಲ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟಿಗಿನ ಕಸರತ್ತಂತೂ ಖಂಡಿತವಾಗಿಯೂ ನಡೀತಾ ಇದೆ ಶಕುಂತಲಾ. ಹಾಗೆ ಸಂಪರ್ಕದಲ್ಲಿ ಪ್ರಸನ್ನ, ಇನ್ನು ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ಶಿವಪ್ರಸಾದ್, ಇನ್ನು ಸುನಿಲ್ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ನಿವಾಸದ ಮುಂಭಾಗದಿಂದ. ಸುನಿಲ್, ನಾವು ಗಮನಿಸ್ತಾ ಇದ್ದೀವಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ತಿಳಿತಾ ಇದ್ದಂತೆ ಸಾಕಷ್ಟು ಜನರು ಅವ್ರ ಮನೆಗೆ ತೆರಳುತ್ತಾ ಇದ್ರು, ವಿಶ್ವಾಸನ ಕೋರ್ತಾ ಇದ್ರು, ಜನಜಂಗುಳಿಯೇ ಸೇರ್ತಾ ಇತ್ತು. ಜೊತೆಗೆ ಪೊಲೀಸರು ಕೂಡ ಯಾರನ್ನು ಹೆಚ್ಚಿಗೆ ಒಳಬಿಡದೆ ಆಪ್ತೇಷ್ಟನಷ್ಟೇ ಒಳಗಡೆ ಬಿಡ್ತಾ ಇದ್ರು. ಇವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಅಲ್ಲಿನ ಹಬ್ಬದ ವಾತಾವರಣ ಬೇರೆ ಇರುತ್ತೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಖಂಡಿತ ಶಕುಂತಲಾ, ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಅಧಿಕಾರ ಹಂಚಿಕೆ ವಿಚಾರವನ್ನು ಕೇಳಿದಾಗೆಲ್ಲ ಹೇಳ್ತಾ ಇದ್ರು ಶುಭಗಳಿಗೆ ಶುಭ ಮುಹೂರ್ತ. ಆ ಒಂದು ಶುಭಗಳಿಗೆ ಶುಭ ಮುಹೂರ್ತ ಇವತ್ತು ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರಿಗೆ ಬರ್ತಾ ಇದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂಜೆ 4:05 ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗಮಿಸುವ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ನಾನೀಗ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ ಹಿಂಭಾಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸದಾಶಿವನಗರ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಈಗಾಗಲೇ ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಅದೇ ರೀತಿಯಾಗಿ ಈಗಾಗಲೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಆಪ್ತರು, ಶಾಸಕರು, ಮಾಜಿ ಸಚಿವರು ಆಗಮಿಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸುಮಾರು ಒಂದು 100ಕ್ಕೂ ಹೆಚ್ಚು ಒಂದು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಸುತ್ತಮುತ್ತದ ಬಳಿ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ವರೆಗೂ ಕೂಡ ಅಜ್ಜಯ್ಯ ಅವರ ಶಾಖಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನೆಯನ್ನು ಕುಟುಂಬ ಸಮೇತರಾಗಿ ಸಲ್ಲಿಸಿ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಇದೇ ಸದಾಶಿವನಗರ ನಿವಾಸದಲ್ಲಿ ಸದ್ಯಕ್ಕೆ ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ದಾರೆ. ಯಾಕೆಂದ್ರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಜೊತೆಯಾಗಿ ಇನ್ನು ಸಚಿವ ಸಂಪುಟದ ಅಂತಿಮ ಕಸರತ್ತು ಕೂಡ ನಡೀತಾ ಇದೆ, ಯಾರ್ಯಾರು ಆಗ್ತಾರೆ ಅಂತ ಹೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸದ್ಯ ಸದಾಶಿವನಗರ ಅವರ ನಿವಾಸದಲ್ಲೇ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ನಿವಾಸದ ಬಳಿ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು 10 ಗಂಟೆ ನಂತರದಲ್ಲಿ ಒಂದಷ್ಟು ಟೆಂಪಲ್ ರನ್ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಅವರು ಹೆಚ್ಚಿನ ದೈವ ಭಕ್ತರು, ಅದರಲ್ಲೂ ಕೂಡ ಆರಾಧ್ಯ ದೈವ ಅಂದರೆ ಅವರಿಗೆ ಅಜ್ಜಯ್ಯ. ಆ ಒಂದು ಅಜ್ಜಯ್ಯದ ಮಠದಲ್ಲಿ ತಡರಾತ್ರಿವರೆಗೂ ಇದ್ದು ಅದಾದ ನಂತರದಲ್ಲಿ ತಡರಾತ್ರಿ ಅವರ ಕುಟುಂಬ ಸಮೇತ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. ಮತ್ತೆ ಅಜ್ಜಯ್ಯ ಮಠಕ್ಕೆ ಭೇಟಿ ನೀಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆದರೂ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತ ಈಗಾಗಲೇ ಬೃಹತ್ ಕಟೌಟ್ಗಳು ಕೂಡ ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇದೆ. ಅಭಿಮಾನಿಗಳು, ಆಪ್ತರು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ದೌಡಾಯಿಸ್ತಾ ಇದ್ದಾರೆ. 10 ಗಂಟೆ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಹೋಗಿ ಒಂದಷ್ಟು ಆಪ್ತರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ದೇವಸ್ಥಾನಗಳು ಕೂಡ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಹಬ್ಬದ ವಾತಾವರಣ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಂಡು ಬರ್ತಾ ಇರುವಂತದ್ದು ಶಕುಂತಲಾ. ಹಾಗೆ ಸಂಪರ್ಕದಲ್ಲಿ ಸುನಿಲ್, ಶಿವಪ್ರಸಾದ್ ವಿಧಾನಸೌಧದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಶಿವಪ್ರಸಾದ್, ಈಗ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಜೊತೆಗೆ ಲೋಕಭವನದಲ್ಲಿ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇರೋದ್ರಿಂದಾಗಿ ಈತ ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ಓಡಾಡುವಂತವ್ರಿಗೆ ಜೊತೆಗೆ ಮಾರ್ಗ ಬದಲಾವಣೆ ಕೂಡ ಆಗಿರುವಂತದ್ದು. ನೀವಿರುವಂತಹ ಸ್ಥಳದಲ್ಲಿ ಹೇಗೆ ಕಂಡು ಬರ್ತಾ ಇದೆ ದೃಶ್ಯಗಳು? ಮಾರ್ಗ ಬದಲಾವಣೆಗಳೇನಾದ್ರೂ ಆಗಿದೆಯಾ ಆ ಭಾಗದಲ್ಲಿ ಸಂಚಾರ ಮಾಡೋರಿಗೆ? ಶಕುಂತಲಾ, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಗೋಪಾಲ್ಗೌಡ ಸರ್ಕಲ್ ಅಲ್ಲಿ ನಾವಿದ್ದೇವೆ. ಈಗಾಗಲೇ ನೂತನ ಮುಖ್ಯಮಂತ್ರಿಯವರ ಹಾಗೂ ಮಂತ್ರಿಮಂಡಲದ ಸದಸ್ಯರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಧಾರದ ಸ್ವಾಗತವನ್ನು ಕೋರಿ ನಾಮಫಲಕಗಳು ಕೂಡ ಸಿದ್ಧಗೊಂಡಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಿದರೆ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಕಾಂಗ್ರೆಸ್ನ ಬಾವುಟಗಳು ಕೂಡ ರಾರಾಜಿಸ್ತಿರ್ತಕ್ಕಂಥದ್ದು. ಅಂದ್ರೆ ಇಂದು ಮಧ್ಯಾಹ್ನದ ಬಳಿಕ, ಅಂದ್ರೆ ಅಪರಾಹ್ನದ ಬಳಿಕ ಮಧ್ಯಾಹ್ನ ಎಲ್ಲ ವಿಧಾನಸೌಧ, ವಿಕಾಸಸೌಧ ಹಾಗೂ MS ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡುವಂತ
ಎಲ್ಲ ನೌಕರರಿಗೂ ಕೂಡ ರಜೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಸಂಚಾರಕ್ಕೆ ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನದ ಬಳಿಕ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಸಮಾರಂಭದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ, ಅಡಚಣೆ ಆಗಬಾರ್ದು ಅಂತೇಳಿ ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಈ ಒಂದು 3 ಅಂದರೆ ವಿಕಾಸಸೌಧ, ವಿಧಾನಸೌಧ ಹಾಗೂ MS ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡತಕ್ಕಂಥ ಸರ್ಕಾರಿ ನೌಕರರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಿಧಾನಸೌಧ ಸುತ್ತಮುತ್ತಲಿನಲ್ಲೂ ಕೂಡ ಅಂದರೆ ಲೋಕಭವನ ಹಾಗೂ ವಿಧಾನಸೌಧವನ್ನು ಸಂಪರ್ಕ ಮಾಡುವಂತ ರಸ್ತೆಗಳೇನಿದೆ, ಪ್ರಮುಖ ಜಂಕ್ಷನ್ಗಳಿದೆ, ಎಲ್ಲವೂ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ಸಂಚಾರವನ್ನು ಕೂಡ ನಿಷೇಧವನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ 3500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಈಗಾಗಲೇ ನಾರ್ಮಲ್ ಎಂದಿನಂತೆ ಸಂಚಾರ ಇರತಕ್ಕಂಥದ್ದು. 12 ಗಂಟೆಗಳ ಬಳಿಕ, ಮಧ್ಯಾಹ್ನ 12 ಗಂಟೆಗಳ ಬಳಿಕ ಸಂಪೂರ್ಣವಾಗಿ ಚಿತ್ರಣ ಬದಲಾಗಲಿದೆ. ಲೋಕಭವನಕ್ಕೆ ಸಂಚಾರ ಪಾಸನ್ನು ಹೊಂದಿರತಕ್ಕಂಥ ವೆಹಿಕಲ್ಗಳಿಗೆ ಮಾತ್ರ, ಅಂದ್ರೆ ಒಳಭಾಗವನ್ನು ಪ್ರವೇಶಿಸುವಂತಹ ವೆಹಿಕಲ್ಗಳಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಕಮಿಷನರ್ ಖುದ್ದು ಮಾನಿಟರ್ನ ಮಾಡಿದ್ದಾರೆ, ಭದ್ರತೆಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಏನು ಪ್ರಮಾಣ ವಚನವನ್ನು ಪಡೆಯಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಕಟ್ಟೆಚ್ಚರವನ್ನು ಪೊಲೀಸರು ಕೂಡ ವಹಿಸಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್. ಸುನಿಲ್ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.